ಎಲ್ಲರಿಗೂ. ಯಾವಾಗಲೂ ಗುಡ್ ಮಾರ್ನಿಂಗ್ ಹೇಳ್ತಿದ್ದಲ್ಲ, ಇವತ್ತು ಗುಡ್ ಈವ್ನಿಂಗ್ ಹೇಳ್ತಾ ಇದ್ದೀನಿ. ಇವತ್ತೇನಾಯ್ತು ಅಂದರೆ ಬೇಗ ಕೆಲಸನೂ ಆಯಿತು, ನನಗೆ ಯಾಕೋ ಗೊತ್ತಿಲ್ಲ ಬೇಗ ಹಸುನೂ ಆಯಿತು. 1 ಗಂಟೆಗೆಲ್ಲ ಊಟನೂ ಮಾಡಿದ್ವಿ ನಾನು ನಮ್ಮ ಮನೆಯವರು. ನನಗೆ ಬೆಳಗ್ಗೆಯಿಂದ ಮೂಗು ಉರಿ 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 ಉರಿ, ಅದು ಎಷ್ಟು ಸಲ ಮೂಗು ತೊಳೆದಿದ್ದೇನೋ ಏನೋ ಗೊತ್ತಿಲ್ಲ, ಒಂಥರ ಥಂಡಿ ಆದಂಗೆ, ಧೂಳಿಗೋ ಅಥವಾ ಈ ಬಿಸಿಲಿಗೋ ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ, ಆ ಥರ ಉರಿ 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 ಆಗ್ತಾಯಿತ್ತು. ಮತ್ತು ತುಂಬ ಸುಸ್ತಾಗ್ತಾಯಿತ್ತು, ಬಿಸಿಲಿಗೋ ಏನೋ ಗೊತ್ತಿಲ್ಲ ನನಗೆ. ಆಮೇಲೆ ನಮ್ಮನೆಯವರು 1:30 ಅಷ್ಟೊತ್ತಿಗೆ ಅವರಿಗೆ ಫೋನ್ ಬಂತು, ಅವ್ರ ಫ್ರೆಂಡ್ ಹತ್ರ ಹೋದರು. ನಾನೇನು ಮಾಡಿದೆ, ಹೋದೆ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿದೆ. 2 ಗಂಟೆ ಅಷ್ಟೊತ್ತಿಗೆ ನಂಗೆ ಒಳ್ಳೆ ನಿದ್ದೆ ಬಂದಿದೆ. ನೋಡ್ತಾ 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 ಅಲ್ಲೇ ನಿದ್ದೆ ಮಾಡಿದ್ದೀನಿ. ಆಮೇಲೆ 3 ಗಂಟೆ ಅಷ್ಟೊತ್ತಿಗೆ ನನಗೆ ಎಚ್ಚರ ಆಗಿಲ್ಲ. ನನಗೆ ನಮ್ಮ ರೂಮಿಂದ ಎದುರುಗಡೆ ಹಿಂಗೆ ಹೋದಂಗಾಯಿತು. ಆಮೇಲೆ ನಾನು ಇವ್ರು ಬಂದಿರ್ಬೋದೇನೋ ಅಂತ ಹೇಳಿ ಇರಿ ಅಂತ ಕರೆದೆ. ಇಲ್ಲ, ನನಗೆ ನಿದ್ದೆಗಣ್ಣಲ್ಲೇ ಅನಿಸುತ್ತೆ. ನನಗೆ ನಿದ್ದೆಗಣ್ಣಲ್ಲ, ನನಗೆಲ್ಲ ನನಗೆ ಯಾವಾಗಲೂ ಕನಸು ಬಿಡೋದಂತ ಯಾವಾಗಲೂ ಇದೆಯಲ್ಲ, ಕನಸಲ್ಲ ಏನೋ ಹಿಂಗೆ ಹೋದಂಗಾಯ್ತು. ನಾನು ಕರೆದೆ ಇವ್ರನ್ನ, ಇರಿ ಅಂದರೆ ಟೈಮ್ ನೋಡಿದ್ರೆ 3:10 ಆಗಿತ್ತು. ಆಮೇಲೆ ಇವರು ಇಲ್ಲ. ಆಮೇಲೆ ಮತ್ತೇನು ಫೋನ್ಗೇನು ಮಾಡೋಕ್ಕೆ ಹೋಗಲಿಲ್ಲ. ಹಂಗಾರೆ ನನಗೆಲ್ಲ ನಿದ್ದೆಗಣ್ಣಲ್ಲಿ ಹಂಗಾಗಿದೆ ಅಂತ ಸುಮ್ಮನೆ ಅದೇ. ಆಮೇಲೆ ನಮ್ಮ ಮನೆಗೆ ಬಂದ ತಕ್ಷಣ ನಾನು ಹೇಳಿದೆ, ನನಗೆ ಹಿಂಗಾಯಿತು ಅಂತ. ನೀನು ನಿದ್ದೆಲ್ಲ ನನ್ನನ್ನು ಬಿಡಬೇಡ ಬಿಡು ಅಂತಿದ್ರು. ಆಮೇಲೆ ನಮಗೆ ಎಲ್ಲರೂ ಮಧ್ಯಾಹ್ನ ಮಲಗಿ ಎದ್ರೆ ಫ್ರೆಶ್ ಆಗ್ತಾರೆ. ನಂಗೆ ಮಧ್ಯಾಹ್ನ ಮಲಗಿದ್ರೆ ಆಗೋದೇ ಇಲ್ಲ. ಎದ್ದ ಮೇಲೆ ಏನೋ ಒಂಥರ ಥರ ಆಗಕ್ಕೆ ಶುರುವಾಯಿತು. ಆಮೇಲೆ ನಮ್ಮನೆಯವರು, ನಾನು ಎಡಿಟಿಂಗ್ ಮಾಡ್ತಾಯಿದ್ದೆ, ಅಷ್ಟೊತ್ತಿಗೆ ಬಂದರು. ಇನ್ನೇನು ಎಡಿಟಿಂಗ್ ಮುಗಿತಾ ಇತ್ತು, ಅಷ್ಟೊತ್ತಿಗೆ ಬಂದರು. ಆಮೇಲೆ ಟೀನಾದರೂ ಮಾಡ್ಕೊಬರ್ತೀನಿ ಅಂತ ಅವರೇ ಪಾಪ ಟೀನ ಮಾಡಿಕೊಂಡು ಬಂದರು. ಇವಾಗ ಜಸ್ಟು ದೇವ್ರ ದೀಪ ಎಲ್ಲ ಆಮೇಲೆ ಏನಾಯಿತು, ಟೀ ಎಲ್ಲ ಕುಡ್ದಾಯಿತು. ಆಮೇಲೆ ಗಿಡಕ್ಕೆಲ್ಲ ನೀರು ಬಿಟ್ಟೆ. ನನಗೆ ಯಾಕೋ ಒಂಥರ ಸುಸ್ತಾದಂಗೂ ಆಯಿತು, ಒಂಥರ ಮೈಯೆಲ್ಲ ಬೆವ್ರದಂಗೂ ಆಯಿತು. ಸ್ನಾನ ಮಾಡಬೇಕು ಅನಿಸ್ತು. ನಾನೇನು ಅಂದ್ಕೊಂಡೆ, ಪಾತ್ರೆ ತೊಳೆದು ಒಂದ್ಸಲ ನೆಲ ಒರೆಸ್ಕೊಳ್ಳೋಣ. ನಾನು ಸಂಜೆ ಒಂದ್ಸಲ ಯಾವಾಗಾದ್ರೂ ನಂಗೆ ಮನಸ್ಸು ಹಂಗೆ ಅನ್ನಿಸ್ದಾಗ ನಾನು ಒರೆಸ್ಕೊಂತೀನಿ, ಒರೆಸ್ಬಿಟ್ಟು ಸ್ನಾನ ಮಾಡೋಣ ಅಂತ. ಏನೂ ಇಲ್ಲ, ಹೋಗಿ ಸೀದಾ ಸ್ನಾನಕ್ಕೆ ಹೋಗಿದ್ದೀನಿ. ಆಮೇಲೆ ಅನ್ಸುತ್ತೆ, ಅಯ್ಯೋ ದೇವ್ರೆ, ಪಾತ್ರೆ ತೊಳಿಯೋಣ ಅಂತ ಅಂದ್ಕೊಂಡಿದ್ದೆ, ನೆಲ ಒರೆಸೋಣ ಅಂದ್ಕೊಂಡಿದ್ದೆ, ಎಲ್ಲ ಬಿಟ್ಟು ಹಾಗೆ ಸ್ನಾನಕ್ಕೆ ಹೋದ್ನಲ್ಲ ಅಂತ. 6 ಗಂಟೆ ಆಯಿತು. ಗಿಡಕ್ಕೆಲ್ಲ ನೀರು ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡಿ ಬರೋಷ್ಟಿಗೆ ನಮ್ಮನ್ನ ಹಾಗೆ ಹೋದ್ರು ಪೇಟೆಗೆ. ನಾನು ಹಾಗೆ ಒಳಗೆ ಬಂದೆ. ಇವತ್ತಿನ ಕತೆ ಹಿಂಗಾಯ್ತು. ಯಾಕೆ ಹಂಗಾಯ್ತೋ ಏನೋ ನಂಗೆ ಗೊತ್ತಿಲ್ಲ. ಈಗಲೂ ಅಷ್ಟೇ, ನನಗೆ ಉಸಿರಾಡೋಕ್ಕೆ ಆಗಲ್ಲ, ಅಷ್ಟು ಒಂಥರ ಮೂಗು ಉರಿ ಉರಿ ಉರಿ. ಅದು ಧೂಪ ಹಾಕಿದ್ದೀನ, ದೇವ್ರದ್ದು ದೀಪದ್ದು. ನನಗೆ ಗಂಧದ ಕಡ್ಡಿ ಹಚ್ತಾ ಇಲ್ಲ, ಅಂದರೆ ಉದಿನ ಕಡ್ಡಿನ, ಅದು ಧೂಪ ಬರ್ತೇವೆ ಮೈಸೂರು ಸ್ಯಾಂಡಲದ್ದು, ಇಷ್ಟೇ ದೊಡ್ಡದು, ಅದನ್ನು ಹಚ್ಚಿದ್ದೀನಿ. ಅದು ಹೋಗಿ ನನಗೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ಬಾಗಿಲು ತೆಗೆದಿದ್ದೀನಿ, ಸೊಳ್ಳೆ ಅಂದರೆ ಸೊಳ್ಳೆ ಒಳಗೆ ಬಂದಿದ್ದಾವೆ. ಇವರು ಇನ್ನು ನಾಳೆ ಬಯಸ್ಕೋಬೇಕು, ಇಲ್ಲೆಲ್ಲ ಓಡಾಡ್ತಾ ಇದ್ದಾವೆ. ಯಾಕೆ ಗೊತ್ತಿಲ್ಲ, ಬ್ಲಾಗ್ ಶುರು ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ಮಾಡಿದೆ. ನಾಳೆ ತಿಂಡಿ ಸ್ಪೆಷಲ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಇದು ಏನದು ಎಲೆಗಡುಬು. ತಿಂದೆ ತುಂಬ ದಿನ ಆಗಿತ್ತು. ನಾನು ಅವತ್ತು ಊರಿಗೆ ಹೋಗಿದ್ದೆ ಅಲ್ಲ, ಅಮ್ಮ ಪಾಪ ಎಲೆಗಡುಬಿಗೆ ತೊಳೆದು ಹಾಕಿ ಎಲ್ಲ ರೆಡಿ ಮಾಡಿದ್ರು. ಅಂದರೆ ನಾನು ಅಷ್ಟೊತ್ತಿಗೆ ಹೋಗ್ತೀನಿ ಅನ್ನೋದು ಗೊತ್ತಿರಲಿಲ್ಲ ಅವರಿಗೆ. ಲೇಟಾಗಿ ಸಂಜೆ ಕಡೆ ಹೋಗ್ತೀನಿ ಅಂದಿದ್ದೆ ಅಲ್ಲ, ಸಂಜೆ ಬರ್ತಾಳೆ, ಇವಳಿಗೆ ಎಲೆಗಡುಬಿಗೆಲ್ಲ ರೆಡಿ ಮಾಡಿ ಕೊಡೋಣ ಅಂತ ತೊಳೆದು ಹಾಕಿದ್ರು. ಆಮೇಲೆ ಅಂದರು, ನಾವು ವಾಪಸ್ ಬರಬೇಕಿದ್ರೂ ಮಾಡಿಕೊಡ್ಲಾ, ಒಯ್ತೀಯ ಅಂದರು. ಇಲ್ಲ, ನಮ್ಮ ಮನೆ ಹತ್ರ ಎಲೆನೂ ಇಲ್ಲ ಈಗ, ನಮ್ಮ ತೋಟದಲ್ಲೂ ಎಲೆ ಇಲ್ಲ, ಬಾಳೆ ಎಲೆ. ಹಾಗಾಗಿ ಬೇಡ ಬಿಡಮ್ಮ ಅತ್ಲಾಗೆ ಅಂತ ಅಂದರೆ ಬಾಳೆ ಎಲೆನೂ ಕೊಯ್ಕೊಡ್ತೀನಿ ಅಂದರು. ಅವ್ರದ್ದೇ ಊಟ 3 ಗಂಟೆ ಆಗಿದೆ, ಊಟ ಮಾಡೋಷ್ಟೊತ್ತಿಗೆ ಸ್ನಾನ ಮಾಡಿ. ಬೇಡ ಅಂತ ಹೇಳಿ ಹಾಗೆ ಬಂದಿದ್ದೆ. ನಂಗೆ ಅವತ್ತಿಂದ ತಿನ್ನಬೇಕು ಅನಿಸಿತ್ತು. ನಿನ್ನೆ ಕೆಲಸದವ್ನು ಬಂದಿದ್ದ ಮನೆ ಹತ್ರ, ಅವನಿಗೆ ಹೇಳಿದೆ, ನಂಗೆ ಬಾಳೆಲೆ ಕೊಯ್ದು ಕಳಿಸು, ಕಡುಬು ತಿನ್ನಬೇಕು, ನಂಗೆ ಆಸೆ ಆಗಿದೆ ಅಂತ. ಪಾಪ ಇವತ್ತಲ್ಲ, ಮೊನ್ನೆ ಹೇಳಿದ್ದೆ, ಮೊನ್ನೆ ಬಂದಿದ್ದ, ನೆನ್ನೆ ಕೊಯ್ದು ಕಳಿಸಿದ್ದಾನೆ. ಅದೇ ಸ್ವಲ್ಪ ಬಾಳೆಲೆ ಕಡುಬು ಮಾಡೋಣ ಅಂತ ಅಕ್ಕಿನೂ ತೊಳೆಗೆ ಹಾಕಿದ್ದೀನಿ. ನಮ್ಮ ಮನೆ ಹತ್ರ ಟ್ಯೂಷನ್ ಹುಡುಗದ್ದು ಗಲಾಟೆ. ಮಿಕ್ಸಿ ಜಾರ್ ಒಣಗಿದ್ದಿಲ್ಲ, 2 ಹಸಿ ಆಗಿಬಿಟ್ಟಿದೆ. ರವೆ ಹೊಡಿ, ಇದರಲ್ಲೇ ಹೊಡಿತೀನಿ ಸಾಕು. ಇದರಲ್ಲೇ ಕರಿಬೇವು ಇಲ್ಲ, ಸ್ವಲ್ಪ ಇದೆ, ನಮ್ಮ ಗಿಡದಲ್ಲೇ ಇದೆ. ನಾನು ಮಾಡಿದ್ರೆ ಸುಮಾರು ದಿನ ಆಯ್ತಲ್ಲ, ಆ ರೆಸಿಪಿ ಎಲ್ಲ ಒಂಥರ ಮರ್ತಂಗೆ ಆಗಿಬಿಡುತ್ತೆ. ಶುಂಠಿನೂ ಇಲ್ಲ, ಅವತ್ತು ಹೋದಾಗ ಅಮ್ಮನ ಹತ್ರ ಒಂಚೂರು ಇಸ್ಕೊಬರ್ಬೇಕಾಗಿತ್ತು. ಇನ್ನೇನು ರಜೆ ಬಂತಲ್ಲ, ಊರಿಗೆ ಹೋಗೋದೆ. ಅವಾಗ ರಜೆ ಬರಲಿ ಅನ್ನೋ ತನಕ ಕಾಯ್ತಾ ಇದ್ವಿ. ಈಗ ಯಾವಾಗ ಬೇಕಾದ್ರೆ ಹೋಗ್ಬೋದು, ಹೋಗೋಕೆ ಅಷ್ಟು ಇಷ್ಟನೇ ಆಗಲ್ಲ. ಅವಾಗಂತೂ ಇವತ್ತು ರಜೆ ಕೊಡ್ತಾರೆ ಅಂದರೆ ನೆಕ್ಸ್ಟ್ ಡೇ ಅಲ್ಲ, ಸ್ಕೂಲಿಂದ ಮಕ್ಕಳು ಯಾವಾಗ ಬರ್ತಾರೋ ಅವತ್ತೇ ಸಂಜೆನೇ ಊರಿಗೆ ಗೂಲ್. ಈಗ ಹೋಗೋಕ್ಕೆ ಆಗಲ್ಲ. ಎಂತ ಹುಡುಕ್ತಾ ಇದ್ದೀನಿ ನಾವು, ಇದು ಜೀರಿಗೆ ಕೊತ್ತಂಬರಿ. ಅದ್ರಾಗ ವಿಡಿಯೋನೂ ಮಾಡ್ತಾಯಿದ್ದೀನಿ, ಈ ಕಡೆ ಅಡುಗೆನೂ ಮಾಡ್ತಾಯಿದ್ದೀನಿ. ಅವಾಗ ಹಿಂಗೆ ಆಗೋದು.
ಈಗ ಕಡುಬಿಗೆ ರುಬ್ಕೊಂತೀನಿ. ತುಂಬ ದಿನ ಆಗಿತ್ತು ಕಡುಬು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಅವತ್ತು ಊರಿಗೆ ಹೋದಾಗ ಅಮ್ಮ ಹೇಳ್ದಾಗಿಂದನೂ ನಮ್ಮ ತೋಟದಲ್ಲಿ ಬಾಳೆ ಎಲೆನೇ ಇರಲಿಲ್ಲ, ಹಾಗಾಗಿ ಕಡುಬು ಮಾಡೋಕ್ಕೆ ಆಗಿರಲಿಲ್ಲ. ಅವ್ರಿಗೆ ಹೇಳಿದ್ದೆ ಮನೆ ಹತ್ರ ಬಂದಾಗ, ಪಾಪ ಕೊಯ್ದು ಕೊಟ್ಟು ಕಳಿಸಿದ್ದಾರೆ. ಮತ್ತು ನನಗೆ ಬಾಳೆಲೆ ಇದ್ದರೆ ಏನಂದರೆ ಊಟಕ್ಕೆ ತಿಂಡಿಗೆಲ್ಲ ಅದೇ ಆಗಿಬಿಡುತ್ತೆ. ಪಾತ್ರೆ ತೊಳೆಯೋದಕ್ಕಿಂತ ಅದೇ ಈಸಿ ಆಗುತ್ತೆ. ನಾನು ಯಾವಾಗಲೂ ಅದಕ್ಕೆ ಬಾಳೆಲೆ ತರಿಸ್ಕೊಳ್ಳೋದೇ ಜಾಸ್ತಿ. ಇವತ್ತು ನಾನು ಎಡಿಟಿಂಗ್ ಮಾಡಿದ್ದಕ್ಕಿಂತ ನಮ್ಮ ಟ್ಯೂಷನ್ ಪಕ್ಕದ ಮನೇಲಿ ಟ್ಯೂಷನ್ ಮಾಡ್ತಾರಲ್ಲ ಆ ಮಕ್ಕಳು ಸೌಂಡೇ ಜಾಸ್ತಿ ಕೇಳ್ತಾ ಇದೆ. ಅದು ಎಷ್ಟು ನಾನು ಹೇಳೋಕ್ಕೂ ಆಗಲ್ಲಲ್ಲ ಅವ್ರಿಗೆ ಹೋಗಿ ಸುಮ್ಮನಿರ್ರಿ ಅಂತ. ತುಂಬ ಟೈಮ್ ತನಕ ನೋಡಿದೆ, ಅವರೇನು ಸುಮ್ಮನಿರಲಿಲ್ಲ. ಮತ್ತು ನನ್ನ ಕೆಲಸ ಆಗಲೇಬೇಕಲ್ವ, ಅದಕ್ಕೆ ಎಡಿಟಿಂಗ್ ಕೂಡ ಹಾಗೆ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರು ಏನೂ ಅನ್ಕೋಬೇಡಿ. ಇನ್ನು ನಾನು ಬೆಳಗ್ಗೆನೇ ತೊಳೆದು ಹಾಕಿದ್ದೆ, ಅದನ್ನು ಫಸ್ಟು ರವೆ ಮಾಡಿಕೊಂಡೆ. ಉದ್ದಿನಬೇಳೆ ಹಾಗೆ ಇದು ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ, ಕರಿಬೇವು ಅದೆಲ್ಲ ರುಬ್ಬಿ ಅದಕ್ಕೆ ಹಾಕ್ತಾಯಿದ್ದೀನಿ. ಆನಂತರ ಕಡಲೆನ ತೊಳೆದುಬಿಟ್ಟು ಇದ್ರ ಜೊತೆಗೆ ನೆನೆಸಿಡ್ತೀನಿ. ತುಂಬ ಸೆಕೆ ಇರೋದಕ್ಕೆ ನಾನು ಉಪ್ಪನ್ನ ಹಾಕ್ತಾಯಿಲ್ಲ, ಯಾಕಂದರೆ ಹುಳಿ ಬಂದರೆ ತುಂಬ ತೆಳುವಾಗಿಬಿಡುತ್ತೆ. ಆವಾಗ ಏನಾಗುತ್ತೆ ಅಂದರೆ ಕಡುಬು ಕಟ್ಟೋದಕ್ಕೆ ಚೆನ್ನಾಗಾಗಲ್ಲ. ಕೊಟ್ಟೆ ಕಡುಬಾದರೆ ತೆಳ್ಳಗಾದರೆ ನಡೆಯುತ್ತೆ. ಇದು ಎಲೆಯಲ್ಲಿ ಮಾಡೋದ್ರಿಂದ ನಾನು ಇದನ್ನು ಸ್ವಲ್ಪ ಹಾಗೆ ಗಟ್ಟಿ ಇರಲಿ ಅಂತ ನೋಡಿ ಈ ಥರ ಗಟ್ಟಿ ಕಲಸಿ ಇಟ್ಟಿದ್ದೀನಿ. ನೀರು ಕೂಡ ಅಷ್ಟೇ, ತೊಳೆದು ಎಲ್ಲ ಹೆಚ್ಚಿಗೆ ನಾನು ಹಾಕಿಲ್ಲ. ತುಂಬ ಚೆನ್ನಾಗಾಗುತ್ತೆ. ಇದು ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಹಾಗೆ ತರಕಾರಿಗಳೆಲ್ಲ ಖಾಲಿಯಾಗಿತ್ತು, ನಮ್ಮ ಮನೆಯವರಿಗೆ ಹೇಳಿದ್ದೆ. ಅಂದರೆ ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿ ಇರಲಿಲ್ಲ. ಬದನೆಕಾಯಿ ತನ್ನಿ ಅಂದಿದ್ದೆ, ಇದಕ್ಕೆ ಕಡುಬಿಗೆ ಬಜ್ಜಿ ಮಾಡೋಕ್ಕಾಗುತ್ತೆ ನಾಳೆ ಅಂತ. ನನಗೆ ಬದನೆಕಾಯಿ ಚಟ್ನಿ ಇಷ್ಟ, ನಮ್ಮ ಮನೆಯವರಿಗೆ ಬಜ್ಜಿ ಇಷ್ಟ. ಮತ್ತು ಅವ್ರಿಗೆ ಇಷ್ಟ ಅಲ್ಲ, ಅದನ್ನೇ ಮಾಡೋಣ ಅಂತ ಅದನ್ನೇ ಮಾಡ್ತಾಯಿದ್ದೀನಿ. ಚೆನ್ನಾಗಲ್ಲ ಹ್ಯಾಂಡ್ ಪ್ಲೇಟ್. ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಇದು. ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ. ನಿನ್ನೆನೇ ನಾನು ಬಾಳೆ ಎಲೆ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಅಂದರೆ ಬಾಡಿಸಿ ಎಲ್ಲ ಮರೆತು ಹೋಗಿಬಿಡ್ತು. ಹಾಗಾಗಿ ಈಗ ಬೆಳಗ್ಗೆ ಮಾಡ್ತಾ ಇದ್ದೀನಿ. ಬಾಳೆ ಎಲೆ ಆದರೆ ತುಂಬ ಸಣ್ಣದು ಇತ್ತು, ಕುಡಿ ಬಾಳೆಲೆನೇ ನಾನು ಕಟ್ ಮಾಡಿ ಈ ಥರ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಕೆಲಸದವ್ರು ಇಬ್ಬರು ಬರ್ತಾರೆ ಅಂತ ಹೇಳಿದರು ಮನೆ ಹತ್ರ. ಅದು ಮನೆ ಹತ್ರ ಕಲ್ಲೆಲ್ಲ ಹಾಕ್ಸಿದ್ರಲ್ವ, ಅದನ್ನು ಕ್ಲೀನ್ ಮಾಡಬೇಕಿತ್ತು. ಮತ್ತು ನನಗೆ ಫಸ್ಟು ಮನೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ನಾನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಆಮೇಲೆ ಇಬ್ಬರಲ್ಲ ಒಬ್ಬರೇ ಬಂದರು. 2 ದಿನ ನಾನು ಮನೇನ ಕ್ಲೀನ್ ಮಾಡಿದೆ. ಇದು ಯುಗಾದಿ ಹಬ್ಬಕ್ಕೂ ಕ್ಲೀನ್ ಮಾಡ್ದಂಗೆ ಆಗುತ್ತೆ ಅಂತ ಮಾಡಿಸ್ದೆ ನಾನು. ಅಂದರೆ ಸ್ವಲ್ಪ ಬೇಗ ಮಾಡಿಸ್ಕೊಂಡೆ. ನನಗೆ ಇದಾದ ನಂತರ ಮದುವೆ ಮನೆ ಇದೆ, ನಮ್ಮ ಮನೆಯವರ ಅತ್ತೆ ಮಗಳದ್ದು ಮದುವೆ ಇದೆ. ಆ ವಿಡಿಯೋಗಳು ಬರುತ್ತೆ. ಆಲ್ರೆಡಿ ಆಗಿದೆ ಮದುವೆ. ನನ್ನ ವಿಡಿಯೋ ಯಾವಾಗಲೂ ಲೇಟ್ ಅಲ್ವಾ, ಬರುತ್ತೆ, ಕಾಯ್ತಾ ಇರಿ. ಹಾಗೆ ನಮ್ಮ ಮನೆಯವರು ಕೂಡ ಹೊರಟರು. ನಾನೀಗ ಅವ್ರನ್ನ ಕಳಿಸಿ ಒಳಗಡೆ ಬಂದು ಬಾಳೆಲೆನೂ ಬಾಡಿಸ್ಬೇಕು. ಹಾಗೆ ನಾನು ಬದನೆಕಾಯಿನೂ ಕೂಡ ಈಗ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಗುಡ್ ಮಾರ್ನಿಂಗ್. ಇವತ್ತಂತೂ ವಾಯ್ಸ್ ಎಲ್ಲ ಚೇಂಜ್ ಆಗಿ ಹೋಗಿದೆ, ಥಂಡಿ ಆಗಿದೆ, ಏನೇನೋ ಆಯಿತು. ರಾತ್ರಿ ಅಪ್ಪ ನಾನೇನು ಊಟನೂ ಮಾಡಲಿಲ್ಲ, ಸುಮ್ಮನೆ ಹೋಗಿ ಮಲಗಿದೆ. ಸಂಜೆ ಇವರು ಕಾಫಿ ಟೀ ಮಾಡಿಕೊಟ್ಟಿದ್ರಲ್ಲ, ಇವರು ಅಲ್ಲೇನೋ ತಿನ್ಬಂದಿದ್ರಂತೆ. ನನಗೂ ಏನೋ ಬೇಡ ಅಂದರು. ರಾಗಿ ಗಂಜಿ ಕುಡಿದ್ರು. ನಾನು ಅದರಲ್ಲಿ ಒಂದು ಲೋಟ ನಾನು ರಾಗಿ ಗಂಜಿ ಬಿಸಿ ಮಾಡ್ಕೊಂಡು ಬಿಸಿ ಬಿಸಿ ರಾಗಿ ಗಂಜಿ ಮೊಸರು ಹಾಕೊಂಡು ಕುಡಿದೆ. ಥಂಡಿ ಆಗಿಬಿಟ್ಟಿದೆ ಇವತ್ತು. ತಲೆ ಎಲ್ಲ ಒಂಥರ ಆಗ್ತಾಯಿದೆ. ರಾತ್ರಿ ಜ್ವರ ಬಂದಿತ್ತೋ ಏನೋ ಗೊತ್ತಿಲ್ಲ. ನಮ್ಮನೆಯವರು ಫ್ಯಾನನ್ನು ಜೋರಾಗಿ ಹಾಕೊಳ್ಳೋದು, ಅದು ನಂಗೆ ಉಸಿರಾಡೋಕ್ಕೆ ಕಷ್ಟ ಆಗ್ತಾಯಿತ್ತು.
ಆಮೇಲೆ ರಾತ್ರಿನೂ ಲೇಟಾಗಿ ಮಲಗಿದೆ ನಾನು. ಬೈದ್ರು ಇವರು ಮಲಗು ಅಂತ. ನಿದ್ದೆ ಬರಬೇಕಲ್ಲ. ಆಮೇಲೆ ಬೆಳಗ್ಗೆನೂ ಬೇಗ ಎಚ್ಚರ ಆಯಿತು. ಇವ್ರು ನನಗಿಂತ ಮುಂಚೆ ಎದ್ದಿದ್ರು. ಆಮೇಲೆ ನಮಗೂ ಎಚ್ಚರ ಆಯಿತು. ನಂಗೆ ಯಾಕೆ ಹಂಗೆ ಡಸ್ಟ್ ಆಗಿದೆ ಅಂದರೆ ನಮ್ಮನೆ ಎದುರುಗಡೆ ಕಲ್ಲು ಹಾಕ್ಸಿದ್ದೀವಲ್ಲ, ಅದ್ರ ಅರ್ಧ ವೀಡಿಯೋ ಅಷ್ಟೇ ಮಾಡಿದೆ ನಾನು. ಆಮೇಲೆ ನೀವು ತೋರಿಸಲೇ ಇಲ್ಲ. ತೋರ್ಸೋ ಹಾಗೆ ಇಲ್ಲ, ಹಾಗಾಗಿದೆ ಅದು. ಹಾಕಿದ್ರೆ ಈಗ ಸುಮಾರು ದಿನ ಆಯಿತು. ವಿಡಿಯೋ ಯಾವಾಗ ಬಿಡ್ತೋ ನಂಗೆ ಗೊತ್ತಿಲ್ಲ ಎಂಥದ್ದು. ಅದ್ರ ಮೇಲ್ಗಡೆ ಒಂದು ಡಸ್ಟ್ ಹಾಕಿ ಹೋಗ್ತಾರೆ ಅವರು. ಅದು ಏನಂದರೆ ನಂಗೆ ಅದ್ರದ್ದು ಕಸ ಹೊಡೆದಿದ್ದಕ್ಕೆ ಅಂತ ಗೊತ್ತಿಲ್ಲ. ನಾನು ಹಿಂಗಾಗಿರೋದು ಅದು ಸ್ಯಾಂಡ್ ಅಂತ ಹಾಕ್ತಾರೆ. ಅದನ್ನು ನಾವು ಕಸ ಹೊಡೆದು ಆ ಎಡ್ಜಿಗೆಲ್ಲ ಸೇರಿಸ್ಬೇಕು. ಅವ್ರು ಹಾಕಿದವರು ರಾತ್ರಿ ಹಾಕಿ ಹೋಗಿದಾರ. ಬೆಳಗ್ಗೆನೂ ಯಾರೂ ಬರಲಿಲ್ಲ. ನಾವು ಅದನ್ನು ಕಸ ಹೊಡೆಯೋಕ್ಕೆ ಬರ್ತಾರೆ, ಯಾರೋ ಜನರನ್ನು ಕಳಿಸ್ತಾರೆ ಅಂತ. ಕಳಿಸಲ್ವಂತೆ. ಆದರೆ ನಾನು ಅವರಿಗೆ ಹೇಳಬೇಕು ಅಂತ ಇದ್ದೀನಿ, ಕಳಿಸಿ ಅಂತ. ಮನೆ ಎದುರುಗಡೆ ನೀವು ನೋಡಿದ್ರೆ ನನಗೆ ಒಂಥರ ಹೇಸಿಗೆ ಆಗುತ್ತೆ. ಹೊರಗೆ ಹೋಗೋಕ್ಕೆ ಬೇಡ, ಹಂಗಾಗಿದೆ. ಅವ್ರೇನು ಮಟೀರಿಯಲ್ಲು ಒಯ್ದಿಲ್ಲ ಪಾಪ. ಅವರಿಗೂ ಯಾರು ಜನನೇ ಇಲ್ಲಂತೆ. ಅವತ್ತು ನೆನಪು ಬಂದಿದ್ರಲ್ಲ, ನಾನು ತೋರಿಸಿದೆ ವಿಡಿಯೋದಲ್ಲಿ. ಆ ಜನ ಎಲ್ಲ ಅವತ್ತೇನೋ ಗಲಾಟೆ ಮಾಡ್ಕೊಂಡು ಬಿಡಿ ಹೋಗಿದ್ದ ಹೋಗಿ ಅಂತ ಗೊತ್ತಿಲ್ಲ. ಇವರು ನಿನ್ನೆ ಹೋಗ್ತಾರಂತೆ ಅದು ಸ್ಯಾಂಡ್ ಬೇಕು ಅಂತ ಹೇಳೋಕ್ಕೆ. ಒಂದು ಹುಳ ಇಲ್ಲ ಅಂತೆ. ಆಮೇಲೆ ನಿನ್ನೆ ಮತ್ತೆ ಫೋನ್ ಮಾಡಿ ಹೇಳಿದ್ರು ಅವರಿಗೆ, ಒಯ್ರಿ ಅದನ್ನು ಮಟೀರಿಯಲ್ ಎಲ್ಲ ನಮ್ಮ ಮನೆ ಹತ್ರ ಕ್ಲೀನ್ ಮಾಡಿಸ್ಬೇಕು ಅಂತ. ಅದೇ ಇವತ್ತು ಮನೆ ಕ್ಲೀನ್ ಮಾಡೋಕ್ಕೆ ಇಬ್ಬರಿಗೆ ಬರೋಕ್ಕೆ ಹೇಳಿದ್ದೆ. ಆದರೆ ಒಬ್ಬಳು ಮಾತ್ರ ಬರ್ತಾ ಇದ್ದಾಳೆ ಈ ವರ್ಷ. ಅದು ಎಷ್ಟು ಜಾತ್ರೆ ಅಂದರೆ ನಂಗೆ ಅಪ್ಪ ಯಾಕೆ ಇಷ್ಟು ಜಾತ್ರೆ ಇದ್ದಾವೆ ಅಂತ. ನಮ್ದಂತೂ ಒಂದು ಕೆಲಸ ಆಗ್ತಾಯಿಲ್ಲ. ಇನ್ನು ಮೆಣಸಿನ್ಕಾಳು ಕ್ಲೀನ್ ಆಗಿಲ್ಲ ಅಪ್ಪ. ಅಡಿಕೆ ಒಂದು ಹೆಂಗೆಂಗೋ ಮಾಡಿ ಎಷ್ಟು ದಿನ ಹೇಳಿದ್ವಿ. ಅದೇ ನಮ್ಮ ಮನೆಯವ್ರು ಅಂತ ಇದ್ರು, ಆ ಕೊಡಪನ ಇಟ್ಟಿದ್ದ ಕೆಲಸದವರಿಗೆಲ್ಲ ನೀರು ತುಂಬಕ್ಕೆ ಅಂತ. ಕೊಡಪನ ತೆಗೆದು ಫಸ್ಟ್ ಮೇಲಿಡು, ನನಗೂ ಈ ಸಲ ಕೆಲಸ ಮಾಡಿಸಿ ಸಾಕಾಗಿದೆ ಅಂತ ಹೇಳ್ತಾ ಇದ್ರು. ಇನ್ನೂ ಒಂಚೂರು ಕೆಲಸ ಇದೆ, ಆ ಎಡ್ಜಿಗೆಲ್ಲ ಸಿಮೆಂಟ್ ತುಂಬೋದಿದೆ, ಅದು ಸ್ವಲ್ಪ 4 ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿದಾರಂತೆ. ಅಪ್ಪ ಹೊರಗಡೆ ಹೋಗಿ ನೋಡೋಕ್ಕೆ ನನಗೆ ಹೇಸಿಗೆ ಆಗುತ್ತೆ. ಆ ಥರ ಆಗಿದೆ. ನಾನಂತೂ ಹೋಗೋದೇ ಇಲ್ಲ. ಗಿಡಕ್ಕೂ ನೀನೇ ಸಂಜೆ ನೀರು ಬಿಟ್ಟೆ ಕೊನೆಗೆ. ಅದು ನೀರು ಅದ್ರ ಮೇಲೆ ಹಾಕೋ ಹಾಗಿಲ್ಲಂತೆ. ಅದು ಕಸ ಹೊಡೆದು ಆ ಎಡ್ಜಿಗೆಲ್ಲ ಸೇರಿಸ್ಬೇಕಂತೆ. ಮನೆಗೆ ತೋರಿಸ್ತೀನಿ. ಮನೆ ಎದುರುಗಡೆ ಆಗಿರೋ ಅವಾಂತರ ನೋಡಿದ್ರೆ ಯಪ್ಪ ನನಗೆ ಒಂಥರ ಆಗ್ತಾ ಇದೆ. ಅದೇ ನಮ್ಮ ಮನೆಯವ್ರಿಗೆ ಗಂಟು ಬಿದ್ದಿದ್ದೀನಿ, ಏನಾದರೂ ಮಾಡಿ ಅವ್ರು ಹಾಕಿದವ್ರ ಹತ್ರನೇ ಹೋಗಿ ಕರ್ಕೊಬನ್ನಿ ಅಂತ. ಅವ್ರದ್ದು ಆಳು ಸಂಬಳ ಜಾಸ್ತಿ ಆಗುತ್ತೆ. ಅವ್ರು ಬೇರೆ ಕಡೆಯಿಂದ, ಬಿಹಾರ ಕಡೆಯಿಂದ ಬಂದವರು. ಆಳು ಸಂಬಳ ಅವ್ರದ್ದೆಲ್ಲ ಜಾಸ್ತಿ ಅಂತ ಇದ್ರು ಇವರು. ಎಂತ ಮಾಡ್ಕೊಂತಾರೆ ನನಗಂತೂ ಗೊತ್ತಿಲ್ಲ. ಆದರೆ ಫಸ್ಟು ಮನೆ ಹತ್ರ ಕ್ಲೀನ್ ಮಾಡಿಸಿ ಅಂತಿದ್ದೆ. ನಂಗೆ ನೋಡೋಕ್ಕಾಗ್ತಿಲ್ಲ. ಆ ಥರ ಆಗಿದೆ. ಅವರಿಗೂ ಹಾಗೆ ಆಗಿದೆ. ನಿನ್ನೆ ಸ್ನಾನಕ್ಕಿಂತ ಮುಂಚೆ ಅವರು ಕೂಡ ಕಸ ಹೊಡೆದು ಹೋಗಿದ್ದಾರೆ. ಅದು ಡಸ್ಟ್, ಅದು ಸ್ಯಾಂಡ್ ಕೂಡ ಕಮ್ಮಿ ಇದೆ. ಅದು ಸ್ವಲ್ಪ ಬೇಕಿತ್ತು. ಎಂತ ಮಾಡ್ಕೊಂತಾರೆ. ಇವತ್ತು ನಾನು ಕೆಲಸನ ಮನೆ ಕ್ಲೀನ್ ಮಾಡಿಸ್ಬೇಕು, ಬಲೆ ಉಡಿಸ್ಕೋಬೇಕು ಹಬ್ಬಕ್ಕೆ. ಇದ್ರೆ ಅದು ವಿಡಿಯೋ ಅವಾಗ ಹಾಕ್ತೀನಿ ನನಗೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ಕರೆದಿದ್ದೀನಿ. ಅದೊಂದು ಸ್ವಲ್ಪ ಹೊರಗಡೆ ಕ್ಲೀನ್ ಆಗಿಬಿಟ್ಟಿದ್ರೆ ನಂಗೆ ಇನ್ನೂ ಈಸಿ ಆಗ್ತಾಯಿತ್ತು. ನಾನು ಹಾಗೆ ಬಿಟ್ಕೊಂತ ಹೋದರೆ ನಂಗೆ ಕೆಲಸಗಳು ಆಗಲ್ಲ. ಅದಕ್ಕೇ ಇವತ್ತು ಬರೋಕ್ಕೆ ಹೇಳಿದ್ದೀನಿ ಅವಳಿಗೆ. ಅವಳು ಬರ್ತೀನಿ ಅಂತ ಹೇಳಿದ್ದಾಳೆ. ನೋಡ್ದೆ 2 ದಿನ ಕಾದೆ, ಅದೆಲ್ಲ ಕ್ಲೀನ್ ಆಗುತ್ತೇನೋ ಅಂತ. ಇದು ಯಾಕೋ ಆಗೋ ಥರ ಅನ್ನಿಸ್ಲಿಲ್ಲ. ಬೇಕಾದ್ರೆ ಮತ್ತೆ ಇನ್ನೊಂದ್ಸಲ ಮಾಡಿಸ್ಕೊಂಡ್ರು ಸಹಿ ಅಂತ ಹೇಳಿ ನಾನು ಕಿಟಕಿ ಎಲ್ಲ ಒರೆಸ್ಕೊಬೇಕು. ನಂಗೆ ತುಂಬ ದಿನದಿಂದ ಅನ್ನಿಸ್ತಾಯಿತ್ತು. ಧೂಳಂದರೆ ಈ ದಿನ ಒರೆಸ್ತಾ ಇದ್ದೀನಿ. ಇಲ್ಲಿ ಕಾಣ್ತಾ ಇದೆ 1 ಇಂಚ್ ಧೂಳು ಕೂತ್ಕೊಂಡಿದ್ದೆ ಕಿಟಕಿ ಮೇಲೆ. ಹಾಗಾಗಿ ಇವತ್ತು ಕರೆದಿದ್ದೀನಿ, ಬರ್ತಾಳೆ ಅಂತೇಳಿ. ಅದೇ ಇಬ್ಬರು ಬರಬೇಕಾಗಿತ್ತು. ಅದು ಗುಡ್ಸಕ್ಕೆ ಒಬ್ಬರು, ಮನೆ ಕ್ಲೀನ್ ಮಾಡೋಕ್ಕೆ ಒಬ್ಬರು ಅದೇ ಜಾತ್ರೆಗೆ ಹೋಗ್ಬೇಕಂತೆ. ಅಪ್ಪ ಈ ಜಾತ್ರೆಗೆಲ್ಲ ನನಗೆ ಸಾಕಾಗಿ ಹೋಗಿದೆ. ನನಗಲ್ಲ, ನಮ್ಮ ಮನೆಯವರಿಗೆ. ನಮ್ಮನೆ ತೋಟದಲ್ಲೂ ಕೆಲಸ ನಡೀತಾ ಇಲ್ಲ. ಜಾತ್ರೆಗಳಂತೂ ಮುಗಿತಾನೇ ಇಲ್ಲ. ಇಲ್ಲೇನು ಜೂನ್ ಬರಬೇಕೇನ ಜಾತ್ರೆ ಮುಗಿಯಲ್ಲ. ಲೈಫ್ನಲ್ಲಿ ಜನ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಅಂದರೆ ಕೆಲವೊಬ್ಬರು ವಾವ್ ಸೋ ಲಕ್ಕಿ ಅಂತ ಈಸಿಯಾಗಿ ಹೇಳ್ಬಿಡ್ತಾರೆ. ಲಕ್ಕಿ ಫ್ಯಾಕ್ಟರ್ ಅನ್ನೋದು ನನ್ನ ಪ್ರಕಾರ ಒಂದು 5% ನಮ್ಮ ಲಕ್ ಆಗಿರುತ್ತೆ. ರಿಮೈನಿಂಗ್ 95% ಯಾರು ನಮ್ಮ ಸ್ಟ್ರಗಲ್ನ ನೋಡಿರಲ್ಲ ಅಥವಾ ಸ್ಯಾಕ್ರಿಫೈಸ್ನ ನೋಡಿರಲ್ಲ. ಡ್ರೀಮ್ ಅನ್ನೋದು ಒಂದು ಟ್ಯಾಕ್ಸ್ ಥರ. ಒಂದು ಸ್ಯಾಕ್ರಿಫೈಸ್ ಅನ್ನೋದು ಜೊತೆಲಿ ಇದ್ದೇ ಇರುತ್ತೆ. ಯಾವುದೋ ಒಂದು ರೀತಿಲೇ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಅಥವಾ ನೆಮ್ಮದಿ ಆಗಿರ್ಬೋದು. ಎಷ್ಟೋ ಫಂಕ್ಷನ್ಗಳನ್ನ ನಾವು ಮಿಸ್ ಮಾಡ್ಕೊಂಡಿರ್ತೀವಿ, ಅಥವಾ ಎಲ್ಲಿಗೋ ಹೋಗೋದನ್ನು, ಅಥವಾ ಕೆಲವೊಂದು ರಿಲೇಷನ್ಶಿಪ್ಪನ್ನು ನಾವು ಕಳ್ಕೊಂಡಿರ್ತೀವಿ. ಅದು ಲಕ್ಕಿಂದ ಸಾಧ್ಯನೇ ಇರಲ್ಲ. ಯಾವುದೋ ಒಂದು ನಾವು ಅಚೀವ್ ಮಾಡಿದ್ದೀವಿ ಅಂದರೆ ನಮ್ಮ ಒಂದು ಪರಿಶ್ರಮ ಕೂಡ ಅದಕ್ಕೆ ಅಷ್ಟೇ ಇರುತ್ತೆ. ಬೆಟರ್ ಲೈಫ್ ಟುಮಾರೋ. ನಾಳೆ ನಾವು ಸುಖವಾಗಿ ಇರಬೇಕು ಅಂದರೆ ಇವಾಗಿಂದನೇ ನಾವು ಅದಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದಾಗ ನಮಗೆ ಪ್ರತಿಫಲ ಕೂಡ ಚೆನ್ನಾಗಿ ಸಿಗುತ್ತೆ. ನಾಳೆ ಒಳ್ಳೆಯ ಜೀವನಕ್ಕಾಗಿ ಇಂದು ಕಷ್ಟಪಡಬೇಕು ಅಂತಾರೆ ಗೊತ್ತಾ. ಹಾಗೆಯೇ ಯಾವುದೂ ಅಷ್ಟೇ ನಿಮಗೆ ಈಸಿಯಾಗಿ ಜೀವನದಲ್ಲಿ ಸಿಗೋದೇ ಇಲ್ಲ. ಇವಾಗಿಂದ ನೀವೇನಾದರೂ ಕಷ್ಟಪಡ್ತಾ ಇದ್ದೀವಿ ಅಂದರೆ ಅದು ನಿಮಗೆ ಸಿಗೋದು ಒಂದು 10 ವರ್ಷ, ಇಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೂ ಆಗಿರ್ಬೋದು, ಅಥವಾ ಅದಕ್ಕಿಂತ ಕಮ್ಮಿ ಬೇಗ ಸಿಕ್ಕರೆ ಅದೇ ಒಂದು 5% ಲಕ್ ಅಂತ ಹೇಳಿದೆ ಅಲ್ವಾ, ಅದು ಆಗಿರುತ್ತೆ. ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಹಾಗೆ ಕಮೆಂಟಲ್ಲಿ ತಿಳಿಸಿ.
ಬಜ್ಜಿ ಕೂಡ ಮಾಡಿ ಆಯಿತು. ನಾನು ಬದನೆಕಾಯಿ ಸುಟ್ಟಿದ್ದೆಲ್ಲ ಅದನ್ನು ಚೆನ್ನಾಗಿ ಬಿಡಿಸಿ ಅದರಲ್ಲಿ ಹುಳ ಏನಾದರೂ ಇದೆಯಾ ಅಂತ ನೋಡಿದೆ. ಹುಳ ಏನೂ ಇರಲಿಲ್ಲ, ಚೆನ್ನಾಗಿತ್ತು. ಆನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸನ್ನ ನಾನು ಸುಟ್ಟು ಒಲೆಯಲ್ಲಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿ, ಆಮೇಲೆ ಉಪ್ಪು ಮತ್ತು ಹಾಲು ಹಾಗೆ ಮೊಸರು ಹಾಕಿ ಚೆನ್ನಾಗಿ ಕೈ ಆಡಿದ್ದೀನಿ. ದೋಸೆಗೂ ಕೂಡ ಚೆನ್ನಾಗಾಗುತ್ತೆ ನನಗೆ. ಆದರೆ ನಮ್ಮ ಮನೆಯವರಿಗೆ ಕಡುಬಿಗೆ ತುಂಬ ಇಷ್ಟ ಆಗುತ್ತೆ. ಅವರಿಗಾಗಿ ಬಜ್ಜಿ ಮಾಡಿದೆ. ನನಗೆ ಕಾಯಿ ಚಟ್ನಿ ಬೇಕು ಇದಕ್ಕೆಲ್ಲ. ಹಾಗಾಗಿ ನಾನು ಕಾಯಿ ಚಟ್ನಿನ ಮಾಡಿಕೊಂಡೆ. ನಾನೇನು ಅಂದ್ಕೊಂಡೆ ಅಂದರೆ ಕಡುಬನ್ನ ಹಿಟ್ಟನ್ನು ಹಾಗೆ ಇಡೋಣ ಫ್ರಿಜ್ಜಲ್ಲಿ, ಸಂಜೆ ಬೇಕಾದರೆ ಬಿಸಿ ಬಿಸಿ ಇದು ಮಾಡಿಕೊಂಡು ತಿನ್ನೋದಕ್ಕೆ ಆಗುತ್ತೆ ಅಂತ ಅಂದ್ಕೊಂಡೆ. ಆಮೇಲೆ ಕೆಲಸದವರು ಬರ್ತೀನಿ ಅಂತ ಹೇಳಿದ್ರಲ್ವ, ಇಷ್ಟು ಕಡುಬು ಮಾಡಿಬಿಡೋಣ, ಮತ್ತು ಅವ್ರಿಗೆ ಇನ್ನೇನು ಬೇರೆ ತಿಂಡಿ ಮಾಡಿ ಕೊಡೋದು ಅಂತ ನಮ್ಮ ಮನೆಯವ್ರು ಅಂದರು. ಜಾಸ್ತಿ ಜನ ಬಂದರೆ ಬೇರೆ ಏನಾದರೂ ಚಿತ್ರಾನ್ನ ಆ ಥರದ್ದು ಏನಾದರೂ ಮಾಡು ಅಂದರು. ಇಲ್ಲ, ಕಡುಬಿದೆ ಅಲ್ಲ ಅದನ್ನೇ ಹಾಕಿಬಿಡೋಣ ಅಂತ ಅಂದ್ಕೊಂಡು ನಾನು ಕಡುಬಿನ ಹಿಟ್ಟನ್ನ ಪೂರ್ತಿ, ಅದಕ್ಕೆ ನಾನು ಯಾವಾಗಲೂ ಏನಾದರೂ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡಿಬಿಡ್ತೀನಿ. ನಮ್ಮ ಮನೇಲಿ ಹೀಗೆ ಅನಿರೀಕ್ಷಿತ ನೆಂಟರುಗಳು ಬರ್ತಿರ್ತಾರೆ. ಯಾರು ಇವರೇ ಕೆಲಸದವ್ರು ಅಷ್ಟೇ, ಮತ್ತು ನೆಂಟರು ಯಾರೂ ಇಲ್ಲ. ಕಡುಬಿನ ಹಿಟ್ಟು ಮಾತ್ರ ತುಂಬ ಚೆನ್ನಾಗಿತ್ತು. ಅಂದರೆ ಹುಳಿನೂ ಬಂದಿತ್ತು. ಅದು ಕಡುಬು ಕಟ್ಟೋದಕ್ಕೆ ಹದವಾಗಿ ಇತ್ತು. ನಾನೇ ಒಂಚೂರು ನೀರು ಹಾಕ್ಕೊಂಡೆ. ತುಂಬ ಗಟ್ಟಿ ಆದರೆ ಅದು ಒಂಥರ ಕಡುಬು ಚೆನ್ನಾಗಾಗಲ್ಲ. ನಮ್ಮ ಮನೆ ಎದುರುಗಡೆ ಪರಿಸ್ಥಿತಿ ನೋಡಿದ್ರೆ ನನಗೆ ಯಪ್ಪ ಹೆಂಗೆ ಆಗ್ತಾಯಿದೆ ಅಂದರೆ, ಎಲ್ಲ ಹೆಂಗಿತ್ತು ಹಂಗೆ ಬಿಟ್ಟು ಹೋಗಿದ್ದಾರೆ. ಅವ್ರ ಕೆಲಸದವರು ಬುಲೆಟ್ ಕೂಡ ನಮ್ಮ ಮನೇಲೇ ಬಿಟ್ಟು ಹೋಗಿ 5-6 ದಿನ ಆಯಿತು. ಅದು ಕೂಡ ಇಲ್ಲೇ ಇದೆ ಮನೆ ಹತ್ರ. ಅಂತೂ ನನಗೆ ಹೊರಗಡೆ ಕಾಲಿಡೋಕ್ಕೆ ಆಗ್ತಾಯಿಲ್ಲ. ನಾನು ಇಲ್ಲಿ ಹೊರಗಡೆ ಓಡಾಡ್ತಾನೇ ಇಲ್ಲ, ಆ ಥರ ಆಗಿದೆ. ಓಡಾಡೋಕ್ಕೂ ಜಾಗ ಇಲ್ಲ, ಆ ಥರ ಆಗಿತ್ತು. ನಾನು ಕಡುಬನ್ನು ಕೂಡ ಬೇಯೋದಕ್ಕೆ ಇಟ್ಟಿದ್ದೆ. ಕೆಲಸಕ್ಕೆ ಒಬ್ಬಳೇ ಬಂದಳು. ನಾನು ಅವಳಿಗೆ ಅದೇ ಫಸ್ಟು ಮೇಲೆ ಕ್ಲೀನ್ ಮಾಡ್ಕೊಬಿಡು, ಕಸ ಬಲೆ ಹೊಡಿ ಮೇಲೆ, ಆನಂತರ ಕಿಟಕಿ ಗೋಡೆ ಎಲ್ಲ ಒರೆಸ್ಕೊಡು ಅಂತ ಹೇಳಿದೆ. ಅವಳು ಅಲ್ಲಿ ಮೇಲೆ ಮಾಡ್ತಾ ಇದ್ದಾಳೆ. ನಾನು ಅಷ್ಟೊತ್ತಿಗೆ ತಿಂಡಿ ತಿಂದು ಅವಳ ಜೊತೆಗೆ ಕೆಲಸ ಮಾಡೋದಕ್ಕೆ ನಾನು ಕೂಡ ಹೋದೆ. ಆದರೆ ನಾನು ಈ ಸಲ ಹೆಚ್ಚಿಗೆ ಕೆಲಸ ಮಾಡಲಿಲ್ಲ, ಅವಳೇ ಎಲ್ಲ ಮಾಡಿದ್ಲು. ಮೇಲ್ಗಡೆ ಬಲೆ ಗುಡಿಸಿ ಕೆಳಗಡೆ ಬಲೆ ಗುಡಿಸಿ ಮೇಲ್ಗಡೆ ಪೂರ್ತಿ ಇವತ್ತು ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟ್ ಡೇ ಕೆಳಗಡೆ ಕ್ಲೀನ್ ಮಾಡೋಣ ಅಂಥೇಳಿ, ಯಾಕಂದರೆ ಎರಡೂ ಆಗಲ್ಲ ಅಂಥೇಳಿ. ಮತ್ತು ಹೊರಗಡೆ ಕೂಡ ತುಂಬ ಗಲೀಜಾಗಿತ್ತಲ್ಲ, ಅದೆಲ್ಲದನ್ನು ಕ್ಲೀನ್ ಮಾಡಿಸ್ಬೇಕಿತ್ತು. ಮತ್ತು ಆ ಮಟೀರಿಯಲ್ನ ನಮ್ಮ ಮನೆಯವ್ರು ಇವತ್ತು ಒಯ್ದಿದ್ರೆ ನಾನು ಸುಮ್ಮನಿರಲ್ಲ ಅಂತ ಜೋರು ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಅವ್ರಿಗೂ ಜನ ಇಲ್ವಂತೆ. ಆಮೇಲೆ ಬಂದು ಮಟೀರಿಯಲ್ ಎಲ್ಲ ಒಯ್ದರು. ಬೆಳಗ್ಗೆ ತೋರಿಸಿದ್ದಾಗ ಹೇಗಿತ್ತು ನೋಡಿ, ಇದು ಸಂಜೆ ನೋಡಿ ಇಷ್ಟು ಕ್ಲೀನ್ ಮಾಡಿದ್ದೀವಿ ಮನೇನ. ನಿಮಗೆ ತೋರಿಸಿಲ್ಲ, ನಾನು ತೋರಿಸಿದ್ರೆ ನೀವು ತಲೆ ತಿರುಗಿ ಬಿದ್ದೋಗ್ಬಿಡ್ತಿದ್ರೆ, ಅಷ್ಟು ಗಲೀಜಾಗಿತ್ತು. ಆ ಕಲ್ಲೆಲ್ಲ ಕಳಿಸಿ ಕಟ್ಟೆ ಎಲ್ಲ ತೊಳೆದು ಇವತ್ತೊಂಚೂರು ಮನಸ್ಸಿಗೆ ಸಮಾಧಾನ ಆಯಿತು. ನಾಳೆ ಅನ್ನೋಷ್ಟೊತ್ತಿಗೆ ಪೂರ್ತಿ ಕ್ಲೀನ್ ಮಾಡಿದ್ವಿ. ಆದರೆ ಈ ಪೌಡ್ರ್ ಇದೆಯಲ್ಲ ಅದನ್ನು ತೆಗಿಯೋ ಹಾಗಿಲ್ಲ, ಅದು ಹಾಗೇ ಇರಬೇಕಂತೆ ತುಂಬ ದಿನ. ಅದನ್ನು ದಿನ ನಾನು ನಮ್ಮ ಮನೆಯವರು ಗುಡಿಸಿ ಕ್ಲೀನ್ ಮಾಡಿದ್ವಿ. ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತೀನಿ. ನಾಳಿನ ವ್ಲಾಗಲ್ಲಿ